ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆಯ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, 9ನೇ ದಿನದ ಪಾದಯಾತ್ರೆ ಜಾಥಾ ಇಂದು ಸಿದ್ಧಗಂಗಾ ಮಠಕ್ಕೆ ಬಂದು ತಲುಪಿ ಇಲ್ಲಿ ವಾಸ್ತವ್ಯ ಮಾಡುವ ಮೂಲಕ ಮುಗಿಸುತ್ತಿದ್ದೇವೆ. 10ನೇ ದಿನದ ನಮ್ಮ ಜಾಥಾ ಬೆಳಗ್ಗೆ 6 ಗಂಟೆಯಿಂದ ಶುರುವಾಗಿ ನಾಳೆ ರಾತ್ರಿ ದಬಾಸ್ಪೇಟೆಯಲ್ಲಿ ನಮ್ಮ ವಾಸ್ತವ್ಯವನ್ನು ಮಾಡಲಿದ್ದೇವೆ. ಇಂದು ಸಾಕಷ್ಟು ವಿಭಾಗಗಳಿಂದ ಹಲವಾರು ನೌಕರರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದು ತಾವು ಈಗಾಗಲೇ ವಾಟ್ಸಪ್ಪಲ್ಲಿ ವಿಡಿಯೋಗಳಲ್ಲಿ ನೋಡಿರ್ಬೋದು. ದಿನೇ ದಿನೇ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳಿಗಾಗಿ ನಡೆಯುತ್ತಿರುವ ಈ ಜಾಥಾದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಇದು ಶಾಂತಿಯುತ ಹೋರಾಟ. ಸ್ನೇಹಿತರೆ, ನಾನು ಕೆಲವು ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀನಿ, ಕೆಲವು ಅವಿವೇಕಿಗಳು, ನೌಕರರ ವಿರೋಧಿಗಳು ಅವ್ರನ್ನ ಯಾವ ಭಾಷೆಯಲ್ಲಿ ಬಳಸಬೇಕೋ ಗೊತ್ತಿಲ್ಲ. ಆದರೆ ಇದಕ್ಕೆಲ್ಲನೂ ನಾವು ಒಂದು ಮುಕ್ತಿ ಅಂತೂ ಆಡೇ ಆಡ್ತೀವಿ. ಅಲ್ಲಿವರೆಗೂ ಇವರು ಏನೇನು ಮಾಡ್ತಾರೋ ಮಾಡ್ತಾ ಇರಲಿ. ಹೋರಾಟಗಳನ್ನು ಹತ್ತಿಕ್ಕುವಂಥ ನಾಯಕರುಗಳು ಇವರೆಲ್ಲ. ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿಡಿಯೋಗಳನ್ನು ಮಾಡ್ತೀನಿ. ದಯವಿಟ್ಟು ನಾಳೆ ಬೆಳಗ್ಗೆ ನಮ್ಮ ಸಿದ್ಧಗಂಗಾ ಮಠದಿಂದ ನಮ್ಮ 10ನೇ ದಿನದ ಜಾಥಾ ಪ್ರಾರಂಭವಾಗಲಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯ ದೈನಂದಿನ ಕಾರ್ಯಾಚರಣೆಗೆ ಅಡಚಣೆಯಾಗದಂತೆ ಬಂದು ಭಾಗವಹಿಸಿ ಈ ಶಾಶ್ವತ ಪರಿಹಾರದ ಒಂದು ಹೋರಾಟದಲ್ಲಿ ತಮ್ಮದೂ ಆದ ಒಂದು ಛಾಪನ್ನು ಮೂಡಿಸಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.